ನಮಸ್ಕಾರ ವೀಕ್ಷಕರೇ, ಇವತ್ತು ಆನಂದ್ ಸಿಂಗ್ ಆರ್ಮಿ ಟೀಮ್ ಇರ್ತಕ್ಕಂಥದ್ದು ಹೊಸಪೇಟೆಯ ಚಿತ್ರಕೇರಿ ಗರಡಿ ಮನೆ ಹತ್ತಿರ. ಈ ಒಂದು ಚಿತ್ರಕೇರಿಗೆ ಆನಂದ್ ಸಿಂಗ್ ರವರ ಒಂದು ಕೊಡುಗೆ ಏನು, ಜೊತೆಗೆ ಅವರು ಈ ಒಂದು ಚಿತ್ರಕೇರಿಗೆ ನೀಡಿರ್ತಕ್ಕಂಥ ಅನುದಾನಗಳೇನು ಮತ್ತು ಇಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಗಳಿಗೆ ಆನಂದ್ ಸಿಂಗ್ ರವರ ಸೇವೆ ಏನು, ಈ ಎಲ್ಲ ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿತ್ರಕೇರಿಯ ಯಜಮಾನರು, ದೈವಸ್ಥರು, ಜೊತೆಗೆ ಯುವಕರಿದ್ದಾರೆ. ಬನ್ನಿ, ಅವರು ಏನೆಲ್ಲ ವಿಚಾರಗಳನ್ನು ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳಿಯೋಣ. ಅಣ್ಣ ನಮಸ್ತೆ ಅಣ್ಣ ಎಲ್ಲರಿಗೂ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಚಿತ್ರಕೇರಿ ಗಡಿಮನೆಯಲ್ಲಿದ್ದೇವೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಚಿತ್ರಕೇರಿ ಒಂದು ದೈವದ ಎಲ್ಲ ಯಜಮಾನರುಗಳಿದ್ದಾರೆ, ಯುವಕರಿದ್ದಾರೆ ಮತ್ತು ಈ ಭಾಗದ ಜನಪ್ರತಿನಿಧಿಗಳು, ಮುಖಂಡರುಗಳಿದ್ದಾರೆ, ಯುವಕರಿದ್ದಾರೆ. ಬನ್ನಿ, ಅವರಿಂದ ಏನೆಲ್ಲ ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದನ್ನು ಅವರಿಂದಲೇ ಕೇಳಿ ತಿಳಿಯೋಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ. ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥದ್ದು ಆನಂದ್ ಸಿಂಗ್ ಅಭಿಮಾನಿಗಳ ಒಂದು ಟೀಮ್ ಕಳೆದ 8-10 ದಿನಗಳಿಂದ ಹೊಸಪೇಟೆ ವಿಜಯನಗರ ಕ್ಷೇತ್ರದಾದ್ಯಂತ ಒಂದು ಸುತ್ತಾಟ ನಡೆಸ್ತಾ ಇದ್ದೀವಿ. ಈ ಸುತ್ತಾಟದಲ್ಲಿ ಆನಂದ್ ಸಿಂಗ್ರವರು ತಮ್ಮ ಸ್ವಂತ ಹಣದಲ್ಲಿ ಮತ್ತು ಅವರು ಶಾಸಕರು ಮತ್ತು ಸಚಿವರಾಗಿದ್ದಾಗ ಅನುದಾನಗಳನ್ನು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ, ದೇವಸ್ಥಾನದ ಪಕ್ಕದಲ್ಲೇ ಏನಾದರೂ ಒಂದು ಸಮುದಾಯ ಭವನ ಮಾಡಲಿಕ್ಕಾಗಿರ್ಬೋದು, ಕಲ್ಯಾಣ ಮಂಟಪ ಮಾಡಲಿಕ್ಕಾಗಿರ್ಬೋದು, ಅಥವಾ ಅಮ್ಮನವರ ದೇವಿ ಗುಡಿಗಳಿಗೆ ಬೆಳ್ಳಿ ಒಂದು ಕೊಟ್ಟಿದ್ದು, ಈ ಎಲ್ಲ ವಿಚಾರಗಳನ್ನು ಮಾಹಿತಿ ಸಂಗ್ರಹಿಸಿ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ. ಅದು ಕಾರಣ ಏನಂತ ಹೇಳಿದ್ರೆ, ಅಕ್ಟೋಬರ್ 3ಕ್ಕೆ ಆನಂದ್ ಸಿಂಗ್ ಅವ್ರ ಬರ್ತ್ಡೇ ಇದೆ. ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಗಳು ಜನರಿಗೆ ಕಣ್ಮುಂದೆ ಇದ್ದಾವೆ. ಆದರೂ ಕೂಡ ಅವರು ಶಾಸಕರಾಗಿ, ಸಚಿವರಾಗಿ ಸರ್ಕಾರದ ಅನುದಾನದಿಂದ ಮಾಡಿರೋ ಕಾರ್ಯಕ್ರಮಗಳಷ್ಟೇ ಅಲ್ಲದೆ ಸ್ವಂತ ಹಣದಲ್ಲಿ, ಸ್ವಂತ ಖರ್ಚಿಂದ ಮಾಡಿರ್ತಕ್ಕಂಥ 10-100 ಕಾರ್ಯಕ್ರಮಗಳಿದ್ದಾವೆ. ಅವುಗಳನ್ನು ಜನರ ಮುಂದೆ ಪ್ರಸ್ತುತಪಡಿಸೋದೇ ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ನ ಉದ್ದೇಶ ಆಗಿದೆ ಅಣ್ಣ. ಅದಕ್ಕೆ ನಾವು ಒಂದು ಹೆಸರು ಕೊಟ್ಟಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ. ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅನ್ನೋದು ನಮ್ಮ ಕಾರ್ಯಕ್ರಮದ ಹೆಸರು. ಸೊ ಈ ಒಂದು ಟೀಮ್ ಇವತ್ತು ಚಿತ್ರಕೇರಿ ಗರಡಿ ಮನೆಯಲ್ಲಿದ್ದೀವಿ, ಚಿತ್ರಕೇರಿ ದೈವದ ಮುಂದೆ ಇದ್ದೀವಿ. ನಮ್ಮ ಜೊತೆ ಮಾತಾಡಲಿಕ್ಕೆ ಚಿತ್ರಕೇರಿ ಒಂದು ದೈವದ ಮುಖಂಡರಾಗಿರ್ತಕ್ಕಂಥ ಗೋಸಲ್ ಬರ್ಮಪ್ಪಣ್ಣನವರಿದ್ದಾರೆ. ಅದ್ರ ಜೊತೆಗೆ ಅವರು ಆನಂದ್ ಸಿಂಗ್ರವರ ಒಂದು ಉತ್ತಮ ಒಡನಾಡಿ, ಅವರ ಆತ್ಮೀಯ ಸ್ನೇಹಿತರು ಕೂಡ ಹೌದು. ಬನ್ನಿ, ಅವ್ರು ಏನು ಹೇಳ್ತಾರೆ ಅವರಿಂದ ವಿಚಾರಗಳನ್ನ ಕೇಳ್ತಾಳೆ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ. ಆನಂದ್ ಸಿಂಗ್ರವರ ಒಡನಾಡಿ, ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು. ಚಿತ್ರಕೇರಿ ಗರಡಿ ಮನೆಗೆ ನಾವು ಇಲ್ಲಿದ್ದೀವಿ ಇವತ್ತಿನ ದಿವಸ. ಚಿತ್ರಕೇರಿಗೆ ಸಂಬಂಧಪಟ್ಟಂತೆ ಈ ಪ್ರದೇಶಕ್ಕೆ ಆನಂದ್ ಸಿಂಗ್ ಅವರ ಕೊಡುಗೆ ಅಂತ ಬಂದಾಗ, ಆಮೇಲೆ ಇಲ್ಲಿರ್ತಕ್ಕಂಥ ದೇವಾಲಯಗಳಿರ್ಬೋದು, ಗರಡಿ ಮನೆಗೆ ಸಂಬಂಧಪಟ್ಟಂಗೆ ಅವರ ಸೇವೆ ಏನಂತ ಕೇಳಿದ್ರೆ ಏನು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತೀರಣ್ಣ? ಮೊಟ್ಟ ಮೊದಲಾಗಿ ಹೇಳ್ಬೇಕಂದ್ರೆ ಸನ್ಮಾನ್ಯ ಆನಂದ್ ಸಿಂಗ್ ಸರ್ ಅವರು ತಾವು ಹೇಳಿದಂಗೆ ಸುಮಾರು ವರ್ಷಗಳಿಂದ ಅವರು ಸಾಮಾಜಿಕ ಸೇವೆ ಮಾಡ್ಕೊಂತ ಬಂದಿದ್ದಾರೆ. ಅದ್ರ ಜೊತೆಗೆ ಏನು ಇವತ್ತು ಅವರು ಶಾಸಕರು 2008 ಆದಮೇಲೆ ನಂತರ ಇವತ್ತು ಹೊಸಪೇಟೆಯ ಚಿತ್ರಣವೇ ಬದಲಾಗಿದೆ. ಅವರು 2008ರಲ್ಲಿ ಏನು ಶಾಸಕರ ಮೊದಲ ಬಾರಿ ಆದಾಗ ಅವರು ಮಾಡಿದಂಥ ಅಭಿವೃದ್ಧಿಗಳು, ಶಾಲಾ ಕಾಲೇಜ್ ಆಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಸರ್ಕಾರ ಕಚೇರಿ ಆಗಿರ್ಬೋದು, ಇನ್ನೂ ಅನೇಕ ಮತ್ತು ಅದಕ್ಕೆ ಶಾಸಕರಾಗಿಂತ ಮುಂಚೆನೇ ಏನು ಆಸ್ಪತ್ರೆಯ ಹಾರ್ಟ್ ಆಪ್ರೇಷನ್ ಆಗಿರ್ಬೋದು, ಇನ್ನಿತರ ಅನೇಕ ಅವರು ಸಮಾಜ ಸೇವೆಯಲ್ಲೇ ಬಂದು 2008ರಲ್ಲಿ ಅವರು ಶಾಸಕರಾದರು. ತದನಂತರ ಇವತ್ತು ಹೊಸಪೇಟೆಯಲ್ಲಿ ತಾವು ನೋಡ್ತಾ ಇರ್ಬೋದು, ಸರ್ಕಾರಿ ಕಚೇರಿ ಆಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ಶಾಲಾ ಕಾಲೇಜ್ ಆಗಿರ್ಬೋದು ಮತ್ತು ಗರಡಿ ಮನೆ ಆಗಿರ್ಬೋದು, ಏನು ಪುರಾತನ ಒಂದು ದೇವಾಲಯಗಳಾಗಿರ್ಬೋದು, ಅವರು ಜೀರ್ಣೋದ್ಧಾರ ಮಾಡಿದಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಚಿತ್ರಕೇರಿ ವಿಷಯ ಬಂದಾಗ ನಮಗೆ ಮೊದಲಾಗಿ ಅವರು ಶಾಸಕರಾದ ನಂತರ ನಮಗೆ ಒಂದು ಪ್ರಾರಂಭದಲ್ಲಿ ಏನು ಗೋಪುರ ಇದ್ದಿಲ್ಲ, ನಮಗೆ ಗೋಪುರ ಕಟ್ಟಕ್ಕೆ ಅವರು ಧನ ಸಹಾಯ ಮಾಡಿದರು. ನಮ್ಮ ತಾಯಮ್ಮ ದೇವಸ್ಥಾನಕ್ಕೆ ಒಂದು ಧನ ಸಹಾಯ ಕೂಡ ಆ ಟೈಮ್ನಾಗ ಮಾಡಿದರು. ಅದಾದ ನಂತರ ಏನು ಒಂದು ಗೋಪುರ ಆದ ನಂತರ ಅವರು 9 kg ನಮಗೆ ಬೆಳ್ಳಿ ಕೊಟ್ಟರು. ಆ ಬೆಳ್ಳಿಯಲ್ಲೇ ನಾವು ಪ್ರಭಾವಳಿ ಮತ್ತು ಇನ್ನಿತರ ಏನು ಅಮ್ಮ ಬೇಕಾದಂಥ ಸಾಮಗ್ರಿಗಳನ್ನು ನಾವು ಮಾಡಿಸಿದ್ವಿ. ಅದ ನಂತರ ಮತ್ತೆ ಇಲ್ಲಿ ನಮ್ಮ ಚಿತ್ರಕೇರಿ ಗರಡಿ ಮನೆ 100 ವರ್ಷ ಇತಿಹಾಸ ಇರುವಂಥ ಗರಡಿ ಮನೆಯನ್ನು ಸುಮಾರು 75 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ನಮ್ಮ ಏನು ಚಿತ್ರಕೇರಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದನೂ ಕೂಡ ಹೇಳ್ತಾ ಇದ್ದೀನಿ. ಇನ್ನು ಅವರು ಏನು ಇವತ್ತು 4 ಬಾರಿ ಶಾಸಕರಾಗಿ, ಸಚಿವರಾಗಿ ಮತ್ತು ಇನ್ನೂ ಅನೇಕ ಅವರು ಅಭಿವೃದ್ಧಿಗಳು ಕೂಡ ಮಾಡಿದ್ದಾರೆ. ಇವತ್ತು ಅವರ ಏನು ಅಕ್ಟೋಬರ್ 3ರಂದು ನಡೆಯುವಂಥ ಹುಟ್ಟುಹಬ್ಬಕ್ಕೆ ಅವರು ಮೊದಲೇ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಚಿತ್ರಕೇರಿಯ ಪರವಾಗಿ, ಅವರಿಗೆ ನನ್ನ ಯಜಮಾನರೆಲ್ಲರ ಪರವಾಗಿ, ಯುವಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಹೆಚ್ಚಿಗೆ ಅವರು ಇನ್ನು ಮುಂದೆ ಕೂಡ ಅವರು ಜನಸೇವೆ ಮಾಡೋಕ್ಕೆ ಬರಬೇಕು. ಯಾಕಪ್ಪ ಅಂದರೆ ದೂರ ಇರಬಾರ್ದು. ಯಾಕಪ್ಪ ಅಂದರೆ ಜನ ಕೂಡ ಈಗಾಗಲೇ ತಾವು ನೋಡ್ತಾ ಇದ್ದಾರೆ ಅಭಿವೃದ್ಧಿ ಕಡೆಗೆ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಹೊಸಪೇಟೆ
ಭಾಳಷ್ಟು ಹಿಂದುಳಿದ ಒಂದು ಹೊಲಸಪೇಟೆ ಅಂತ ಹೇಳ್ತಾ ಇದ್ರು. ಆದರೆ ಅವರು ಆದ ನಂತರ ರಸ್ತೆಗಳಾಗಿರ್ಬೋದು ಭಾಳಷ್ಟು ಅಭಿವೃದ್ಧಿಗಳು ಆಗಿದ್ದಾವೆ. ಮೇಲತ್ತಾಗಿ ಏನು ಈಗ 2 ವರ್ಷಗಳ ಹಿಂದೆ ನಮಗೆ ಏನು ನಮ್ಮ ವಿಜಯನಗರ ಸಾಮ್ರಾಜ್ಯದ ಈ ಒಂದು ಕನಸಾಗಿತ್ತು ಜಿಲ್ಲೆ ಆಗ್ಬೇಕಂತಂದೇಳಿ, ಅವರು ಜಿಲ್ಲೆ ಆಗ್ಬೇಕಂತಂದ್ರೆ ಸುಮ್ಮನೆ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಅವರು ಶ್ರಮ ಭಾಳ ಇದೆ. ಅವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಇದ್ದುಕೊಂಡು ಅವರು ಪ್ರಯತ್ನ ಮಾಡಿದರು, ಆಗಲಿಲ್ಲ. ಮತ್ತೆ ಅವರು ರಾಜೀನಾಮೆ ನೀಡಿ ಮತ್ತೆ BJPಗೆ ಹೋಗಿ ಅಲ್ಲೇ ಗೆದ್ದು ಮತ್ತು ಅಲ್ಲಿಂದ ಅವರು ಒಂದು ಏನು ಜಿಲ್ಲಾ ಮಾಡೋಕ್ಕೆ ಅವತ್ತಿನ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪ ಸರ್ ಅವ್ರನ್ನ ಮನವೊಲಿಸಿ ಅವರು ಶಾಸಕರಾದಮೇಲೆ ರೈತರಲ್ಲಿ ಭಾಳಷ್ಟು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಇಲ್ಲಿರುವಂಥ ಕಾರ್ಖಾನೆ ಕೂಡ ಸರಿಯಾಗಿ ನಡೀತಾ ಇದ್ದಿಲ್ಲ. ನಮಗೆ ಹೊರಗಡೆ ಹೋಗೋಕ್ಕೆ ಅವರು ಅನುವು ಕೂಡ ಮಾಡಿಕೊಟ್ರು, ಪರ್ಮಿಟ್ಗಳು ಕೊಡಿಸಿದ್ರು ಸರ್ಕಾರ ಮುಖಾಂತರ. ಇವತ್ತು ಕಾರ್ಖಾನೆ ಇಲ್ಲದೆ ಇರ್ಬೋದು, ಆ ಕಾರ್ಖಾನೆ ಹಾಕೋಕ್ಕೆ ಕೂಡ ಈಗಾಗಲೇ ಅವರು ಏನು ಬೈಪಾಸ್ ಒಂದು ಕಾರಿಗ್ನೂರ ಹತ್ರ ಅವರು ಕೂಡ ಜಾಗ ಕೂಡ ಅಲಾಟ್ಮೆಂಟ್ ಮಾಡಿದರು. ಯಾವುದು ಈಗ ದಾವಣಗೆರೆ GM ಸಿದ್ದೇಶ್ ಅವರಿಗೆ. ಅದು ಕಾರಣಾಂತರದಿಂದ ಇವತ್ತು ಅದು ಆಗ್ತಾ ಇಲ್ಲ. ಆ ಒಂದು ವಿಚಾರವಾಗಿ ಮುಂದಿನ ದಿನದಲ್ಲಿ ನಾವು ಇನ್ನೂ ಹೋರಾಟ ಮಾಡಬೇಕಾಗ್ತೈತೆ. ಈ ಒಂದು ಏನು ಜೀವನಾಡಿ ನಮ್ಮ ರೈತರಿಗೆ ಇಲ್ಲಿ ಕಾರ್ಖಾನೆ ಅತ್ಯವಶ್ಯಕತೆ. ಇವತ್ತು ಅವರು ಯಾವುದೇ ಅಧಿಕಾರನ ಆಸೆ ಪಟ್ಟ ಮನುಷ್ಯಲ್ಲ. ನಾವು ಯಾವಾಗಲೂ ರೈತರು ಏನಾದರೂ ನೀರಿಂದಾಗಲಿ ಕಾರ್ಖಾನೆಗೆ ಏನು ಅನ್ನ ಪಟವಡೆ ವಿಚಾರ ಆಗಲಿ ಅವರು ನಮ್ಮ ರೈತರ ಮಧ್ಯೆ ಬಂದು ಹೋರಾಟ ಮುಖಾಂತರ ಇವತ್ತು ಹೊಸಪೇಟೆಯನ್ನು ಅವರು ರೈತರ ಪರವಾಗಿ ನಿಂತು ಕೆಲಸ ಮಾಡಿದಂಥ ಮನುಷ್ಯ. ಮುಂದಿನ ದಿನದಲ್ಲಿ ಅವರು ನಮ್ಮ ರೈತರ ಜೊತೆಗೆ ಇರಬೇಕಂತ ಕೂಡ ಈ ಸಂದರ್ಭದಲ್ಲಿ ಮತ್ತೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಇವತ್ತು ಹೊಸಪೇಟೆಯನ್ನು ಒಂದು ಬಳ್ಳಾರಿ ಒಂದು ವಿಜಯನಗರ ಜಿಲ್ಲೆಯಾಗಿ ಮಾಡಿದ್ದಾರೆ. ಇವತ್ತು ಸುಮ್ಮನೆ ಜಿಲ್ಲೆ ಆಗ್ಬೇಕಂದ್ರೆ ಒಂದು ಸಾಮಾನ್ಯ ಕೆಲಸ ಅಲ್ಲ. ಅವರು ಪರಿಶ್ರಮ, ಅವರು ಒಂದು ಶಕ್ತಿ ಇವತ್ತು ನಮ್ಮೆಲ್ಲರ ಅವರು ಸಹಕಾರ ನೀಡಿದಕ್ಕಾಗಿ ಇವತ್ತು ಜಿಲ್ಲೆ ಆಗಿದೆ. ಮುಂದೆ ಕೂಡ ಇದು ಅಭಿವೃದ್ಧಿ ಹೊಂದಲಿ, ಅವ್ರಿಗಿನ್ನೂ ಆರೋಗ್ಯ ಕೊಡಲಿ. ಅವ್ರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಒಂದು ಅಭಿನಂದನೆ ಸಲ್ಲಿಸ್ತಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಚಿತ್ರಿಕೇರಿಯ ಮತ್ತೋರ್ವ ಯಜಮಾನರಾಗಿರ್ತಕ್ಕಂಥ ಬಂಡೆ ಶ್ರೀನಿವಾಸ ಅಣ್ಣವರು ಇದ್ದಾರೆ. ಬನ್ನಿ ಅವ್ರೇನು ವಿಷಯಗಳನ್ನ ತಿಳಿಸ್ತಾರೆ, ಅವ್ರನ್ನ ಮಾತಾಡೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಚಿತ್ರಕೇರಿ ವಿಚಾರ ಅಂತ ಬಂದಾಗ ಆನಂದ್ ಸಿಂಗ್ರವರಿಗೆ ಈ ಕೇರಿಯ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ, ಪ್ರೀತಿ, ಗೌರವ, ಒಟ್ಟಾರೆ ಹೇಳ್ಬೇಕಂತಂದರೆ ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಆನಂದ್ ಸಿಂಗ್ರವರಿಗೆ ಎಲ್ಲಿಲ್ಲದ ಪ್ರೀತಿ, ಅಪಾರ ಗೌರವ, ಸ್ನೇಹ. ಜೊತೆಗೆ ನೀವು ಕೂಡ ಅತ್ಯಂತ ಆತ್ಮೀಯ ಒಡನಾಡಿ ಕೂಡ. ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಆನಂದ್ ಸಿಂಗ್ರವರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬರ್ಮಪ್ಪಣ್ಣವ್ರು ಹೇಳಿದ್ದಾರೆ. ನೀವು ಕೂಡ ಒಡನಾಡಿಯಾಗಿದ್ದು ಭಾಳ ಅಷ್ಟು ಹತ್ತಿರದಿಂದ ಅವ್ರನ್ನ ನೋಡಿರ್ತಕ್ಕಂಥವ್ರು. ಗರಡಿ ಈ ಒಂದು ಚಿತ್ರಕೇರಿಗೆ ಇರ್ತಕ್ಕಂಥ ಒಂದು ಕೊಡುಗೆ ಬಗ್ಗೆ, ಒಟ್ಟಾರೆ ಹೊಸಪೇಟೆ ಅಭಿವೃದ್ಧಿ ಬಗ್ಗೆ ಕೇಳೋದಾದರೆ ಏನು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೋತೀರಿ? ಮೊಟ್ಟ ಮೊದಲ ಬಾರಿಗೆ ಹೇಳ್ಬೇಕಂತಂದರೆ ಆನಂದ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಕೆಲಸಗಳನ್ನ ಎಲ್ಲರೂ ನೋಡಿದ್ದಾರೆ. ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ಗೊತ್ತೈತೆ ಆನಂದ್ ಸಿಂಗ್ ಅಂದ್ರೆ ಏನು, ಆನಂದ್ ಸಿಂಗ್ನ ಕೆಲಸಗಳೇನು ಮಾಡಿದ್ದಾರೆ. ಎಲ್ಲ ಏನೂ ಉಳಿಸಿಲ್ಲ ಅವರು. ಭಾಳ ಹೇಳ್ಬೇಕಂತಂದರೆ ಅಷ್ಟು ಕೆಲಸಗಳು ಮಾಡಿದ್ದಾರೆ. ಇಲ್ಲಿ ನಮ್ಮ ಕೇರಿಗೆ ಅಂತಂದರೆ ಇದು ಗರಡಿ ಮನೆ ಮಾಡಿರೋದೊಂದು, ತಾಯಮ್ಮನ ಗುಡಿಗೆ ಗೋಪುರಕ್ಕೆ ಸಹಾಯ ಮಾಡಿರೋದೊಂದು, ಮತ್ತು 9 kg ಬೆಳ್ಳಿ ಕೂಡ ಎಲ್ಲ ಕೇರಿಗಳಿಗೆ 9 kg ಬೆಳ್ಳಿ ಕೊಟ್ಟಿದ್ದರು. ಅದೇ ಪ್ರಕಾರ ಇಲ್ಲಿ ಕೂಡ ನಮ್ಮ ಕೇರಿಗೆ 9 kg ಬೆಳ್ಳಿ ಕೊಟ್ಟಿದ್ದಾರೆ. ಅದರಿಂದ ಸಾಮಾನುಗಳನ್ನ ಪ್ರಭಾವಳಿ ಅವು ಎಲ್ಲ ಮಾಡಿಸಿದ್ದಾರೆ. ಈ ಒಂದು ವಿಷಯ ಹೇಳ್ಬೇಕಂತಂದರೆ ಆನಂದ್ ಸಿಂಗ್ ಅವರಿಗೆ ಹೇಳೋಕ್ಕೆ ಪದಗಳೇ ಇಲ್ಲ, ಅಷ್ಟು ಕೆಲಸಗಳು ಮಾಡಿದ್ದಾರೆ. ಮುಂದೆ ಕೂಡ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಅವರು ಮಕ್ಕಳಿಗಾಗಲಿ ಅವ್ರ ಮೊಮ್ಮಕ್ಕಳಿಗಾಗಲಿ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಈ ಸಂದರ್ಭದಾಗ ಹೇಳ್ತಾ 2 ಮಾತು. ಈಗ ನೀವು ಹಿರಿಯರಿದ್ದೀರಣ್ಣ. ಕಳೆದ 15-16 ತಿಂಗಳ ಅಂದರೆ ಆನಂದ್ ಸಿಂಗ್ರವರ ಅಧಿಕಾರ ಕೆಳಗಿಳಿದಾದ್ಮೇಲೆ ಅಂದರೆ ಬೇರೆಯವರು ಈ ಭಾಗದ ಇವು ವಿಜಯನಗರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೂಡ ನೀವು ನೋಡ್ತಾ ಇದ್ದೀರಿ, ಕೂಡ ಜನ ಕೂಡ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಅಂದರೆ ಈ ವಿಜಯನಗರ ಕ್ಷೇತ್ರಕ್ಕೆ ಸಮರ್ಥ ನಾಯಕತ್ವದ ಅವಶ್ಯಕತೆ ಇದೆ ಅಂತ ಅನಿಸ್ತದ? ಅದು ಸತ್ಯವಾದ ಮಾತು. ಅದು ಬೇಕು. ಅದು ಇಲ್ಲ ಅಂತಂದೇಳಿ ಕಾಣಿಸ್ತಾ ಇದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಯಾರು ಏನೇ ಕೆಲಸ ಮಾಡ್ಬೇಕಂದ್ರೂ ಕೂಡ ಆಗ್ತಾಯಿಲ್ಲ. ಏನು ಕೆಲಸಗಳೇ ಆಗ್ತಾಯಿಲ್ಲ. ಅವ್ರಿಗೂ ಅವ್ರದ್ದಾದ ಒಂದು ಪ್ರಾಬ್ಲಮ್ ಇದ್ದಂಗೆ ಐತೆ. ಏನು ಇವೆಲ್ಲ ಬಿಟ್ಟಿ ಬಾಟಿಗಳು ಕೊಟ್ಟಿರೋದಕ್ಕಾಗಿ ಆ ಒಂದು ಅವನ್ನೇ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ಇನ್ನು ಅಭಿವೃದ್ಧಿ ಇನ್ನೇನು ಮಾಡ್ತಾರೆ ಅವರು? ಅಭಿವೃದ್ಧಿ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ರೈತಾಪಿ ವರ್ಗಕ್ಕೆ ಬೇಕಾಗಿರೋದು ಬರೋಬ್ಬರಿ ಹೇಳ್ದಂಗೆ ಶುಗರ್ ಫ್ಯಾಕ್ಟ್ರಿ ಭಾಳ ಇದೈತೆ. ಅದನ್ನು ಹೊಸ MLA ಅವರು ಕೂಡ ಅವ್ರು ಹೇಳಿದ್ರು, ಆದರೆ ಇವತ್ತಿನ ಕಾರ್ಯಗತ ಆಗಿಲ್ಲ. ಒಂದು ವೇಳೆ ಆನಂದ್ ಸಿಂಗ್ರವ್ರಿಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ 88 ಎಕರೆಗೂ ಅಧಿಕ
ಜಾಗ ಅನಿಸುತ್ತೆ, ಹೌದು. ಹೌದಲ್ಲಣ್ಣ? ಸೊ ಅದನ್ನು ಆಲ್ರೆಡಿ ಗುರುತಿಸಿದ್ರು, ಅದಕ್ಕೆ ಒಂದು ಹೆಸರು ಕೂಡ ಕೊಟ್ಟಿದ್ರು, ಹಂಪಿ ಶುಗರ್ಸ್ ಲಿಮಿಟೆಡ್ ಅಂತಕ್ಕಂಥ ಒಂದು ಹೆಸರು ಕೂಡ ಕೊಟ್ಟಿದ್ರು. ಇನ್ನೇನು ಭೂಮಿ ಪೂಜೆ ಮಾಡಿ ಆ ಕಾರ್ಖಾನೆ ಆರಂಭ ಕೂಡ ಆಗಬೇಕಾಗಿತ್ತು. ಒಂದು ವೇಳೆ ಆನಂದ್ ಸಿಂಗ್ರವರ ಪುತ್ರ ಆಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವರು ಬಂದಿದ್ದಲ್ಲಿ ಮಾಡ್ತಿದ್ರು ಅಂತಕ್ಕಂಥ ಒಂದು ಗ್ಯಾರಂಟಿ ತಮಗಿತ್ತ? 100ಕ್ಕೆ 100 ಮಾಡ್ತಿದ್ರು. ಅವರು ಪೂರ್ತಿ ಅನುಭವ ಐತಲ್ಲ, ಆನಂದ್ ಸಿಂಗ್ ಅವ್ರಿಗೆ ಪೂರ್ತಿ ಅನುಭವ ಐತೆ. ಅದನ್ನೆಲ್ಲ ಮಾಡಿದ್ರು, ಎಲ್ಲ ರೆಡಿ ಮಾಡಿಟ್ಟಿದ್ರು. ಮತ್ತು ಕಾರಣಾಂತರಗಳಿಂದ ಅವರು ಸೋಲೊಪ್ಪಿಗೆಬೇಕಾಗುತ್ತೆ. ಆ ವಿಚಾರದಾಗ ಏನು ಮಾತಾಡೋಕ್ಕೆ ಅವಕಾಶ ಇಲ್ಲ. ಅವರಿದ್ದಿದ್ರೆ 100ಕ್ಕೆ 100 ಶುಗರ್ ಫ್ಯಾಕ್ಟ್ರಿ ಆಗ್ತಾಯಿತ್ತು. ಇವ್ರಿಗೆ ಎರಡು ಮಾತಿಲ್ಲ, ಆಗ್ತಿತ್ತು, ರೈತರಿಗೆ ಒಳ್ಳೇದಾಗ್ತಿತ್ತು. ಈಗ ಏನಪ್ಪ ಅಂದ್ರೆ ಒದ್ದಾಟ ಐತೆ. ಇವಾಗ ಎಲ್ಲ ಕಬ್ಬುಗಳ ಗಾಣದವ್ರು ಕೊಡ್ತಾಯಿದ್ದೀವಿ, ಹೆಂಗೆ ಬೇಕಂಗೆ ಕೊಡ್ತಾಯಿದ್ದೀವಿ. ಮತ್ತು ಫ್ಯಾಕ್ಟ್ರಿ ಬರ್ತಾರೆ, ಹೆಂಗೆ ಬೇಕಂಗೆ ಕೇಳ್ತಾರೆ. ಒಟ್ಟು ಒಂದು ಇಡ್ತಾ ಇಲ್ಲ. ಯಾರಪ್ಪ ದೊಡ್ಡ ಮನೆಗೆ ಒಬ್ಬ ಯಜಮಾನ್ರು ಬೇಕಪ್ಪ ಅಂತೀವಿ, ಕೇರಿಗೆ ಒಬ್ಬರು ಯಜಮಾನ್ರು ಬೇಕಂತೀವಿ. ಈ ಪ್ರಕಾರ ಈಗ ಯಜಮಾನ್ರಿಲ್ಲದ್ದು ಊರಾದಂಗೆ ಆಗಿತ್ತು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಚಿತ್ರಕೇರಿಯ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಕಮಿಟಿಗೆ ಅವರಿದ್ದಾರೆ. ಬನ್ನಿ, ಅವ್ರೇನು ಮಾತಾಡ್ತಾರೆ ಅವರಿಂದನೇ ಮಾಹಿತಿ ತಿಳಿಯೋಣ. ಅಣ್ಣ ನಮಸ್ತೆ ಅಣ್ಣ. ಆನಂದ್ ಸಿಂಗ್ ಟೀಮ್ ಬಂದಿದೆ. ಆನಂದ್ ಸಿಂಗ್ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಹೊಸ ಅಭಿಯಾನನ ಮಾಡ್ತಾಯಿದ್ದೇವೆ. ಇನ್ನೊಂದೇನಂತ ಹೇಳಿದ್ರೆ ಆನಂದ್ ಸಿಂಗ್ರವರ ಒಂದು ಆತ್ಮೀಯರಲ್ಲಿ ತಾವು ಕೂಡ ಒಬ್ಬರು. ಎಲ್ಲೇ ಇದ್ದರೂ ಕೂಡ ತಮ್ಮನ್ನು ಗುರುತಿಸಿ ಭಾಳಷ್ಟು ಆತ್ಮೀಯವಾಗಿ ಮಾತನಾಡ್ಸ್ತಕ್ಕಂಥವ್ರು. ಯಾವ ರೀತಿಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಉಭಯ ಕುಶಲೋಪರಿಯನ್ನು ಮಾತಾಡುವಷ್ಟು ಆತ್ಮೀಯರಾಗಿದ್ದೀರಿ. ಏನು ಹೇಳ್ತೀರಿ ಈ ಒಂದು ವಿಷಯದಲ್ಲಿ? ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊಸಪೇಟೆ, ನಾನು ಹೇಳ್ತೀನಿ, ಅಲ್ಲ ಅಣ್ಣರು ಕೂಡ ಹೇಳಿದರು, ರಾಜನಿಲ್ಲದ ಒಂದು ರಾಜ್ಯ ಆಗಿದೆ ನಮ್ಮದು ಹೊಸಪೇಟೆ. ಅಂದರೆ ಇವತ್ತು ಇಡೀ ರಾಜ್ಯನೇ ತಿರುಗಿ ನೋಡುವಂಥ ಕೆಲಸಗಳು ಆನಂದ್ ಸಿಂಗ್ ಅವ್ರ ಇದ್ದ ಕಾಲದಲ್ಲಿ ಆಗಿದೆ. ಅದು ಇಡೀ ಹೊಸಪೇಟೆಗೆ ಗೊತ್ತು, ಇಡೀ ವಿಜಯನಗರಕ್ಕೆ ಗೊತ್ತು. ಮತ್ತು ಅವರಿದ್ದ ಕಾಲದಲ್ಲಿ ಜಿಲ್ಲೆ ತರಬೇಕಂತಂದೇಳಿ ಅವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಬಿಟ್ಕೊಡೋಕ್ಕೂ ನಡೆಯಿದ್ರು. ಆ ಮಟ್ಟಕ್ಕೆ ಹೋರಾಟ ಮಾಡಿ ನಮ್ಮ ವಿಜಯನಗರಕ್ಕೆ ಜಿಲ್ಲೆ ತರೋಂಥ ಕೆಲಸ ಮಾಡಿದರು. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಯಾವುದೊಬ್ಬ ಅಧಿಕಾರಿಗಳು ಕೂಡ ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಇದೆ. ಯಾಕಂದರೆ ಈಗ ಇರ್ತಕ್ಕಂಥ MLA ಆಗಿರ್ಬೋದು, MP ಗಳಾಗಿರ್ಬೋದು, ಅಧಿಕಾರಿಗಳನ್ನು ದಂಡಿಸೋಂಥ ಕೆಲಸ ಮಾಡ್ತಾಯಿಲ್ಲ. ಈಗ ನೋಡ್ತಿರ್ಬೋದು, ನಾವು ನಗರಸಭೆಯಲ್ಲಿ ನಮ್ಮ ಶ್ರೀಮತಿಯವರು ಕೂಡ ನಗರಸಭೆ ಸದಸ್ಯರಿದ್ದಾರೆ. ನಗರಸಭೆಯಲ್ಲಿ ಕೂಡ ಯಾವ ಅಧಿಕಾರಿಗಳು ಕೂಡ ಕೆಲಸ ಮಾತು ಕೇಳಲಾರ್ದಂಥದ್ದಾಗಿದೆ. ಯಾಕಂದರೆ ಆನಂದ್ ಸಿಂಗ್ ಅವರು ಇದ್ದ ಟೈಮಲ್ಲಿ ತಿಂಗಳಿಗೆ ಒಂದು ಮೇಲಾದ್ರು ಬಂದು ಅಧಿಕಾರಿಗಳಿಗೆ ಸ್ವಲ್ಪ ಜವಾಬ್ದಾರಿಯಿಂದ ವರ್ತನೆ ಮಾಡಲಿಕ್ಕೆ ಅವರು ಆದೇಶ ಮಾಡ್ತಿದ್ರು. ಆ ರೀತಿ ನಿಟ್ಟಿನಲ್ಲಿದ್ದಾಗ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡೋಂಥ ಕೆಲಸ ಆಗ್ತದೆ. ಇವತ್ತು ನಿಜವಾಗ್ಲೂ ಅವ್ರು ಇಲ್ಲದ ನಮ್ಮ ಒಂದು ಹೊಸಪೇಟೆ ಅನಾಥರವಾಗಿದ್ದೀವಿ ನಾವು. ಅದು ಹೇಳ್ಕೊಳಕ್ಕೆ ನಮಗೆ ತುಂಬ ದುಃಖ ಅನಿಸ್ತಾ ಇದೆ. ಅವರು ಕೊಟ್ಟಂಥ ಕೊಡುಗೆ ಮುಂದೆ ಯಾವ ಶಾಸಕರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಅಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಅವರು ರಾಜಕೀಯ ವಿಚಾರಕ್ಕೆ ಬರಬೇಕನ್ನೋ ನಮ್ಮ ಒಂದು ಆಶೆಯನ್ನು ವ್ಯಕ್ತಪಡಿಸ್ತೀವಿ. ಅವರು ಈ ಒಂದು ಹತಾಶೆಯಾಗಿ ಹೊರಗಡೆ ಬರ್ತಾ ಇಲ್ಲ. ನಮ್ಮದು ಒಂದು ಮನವಿ ವೈಯಕ್ತಿಕವಾಗಿ ಅವರು ಮತ್ತೆ ರಾಜಕೀಯವಾಗಿ ಹೊರಗೆ ಬರಬೇಕನ್ನೋದು ಒಂದು ನಮ್ಗೆ ಕನಸಿದೆ. ದಯಮಾಡಿ ಅವ್ರು ಬರಬೇಕು. ಮತ್ತು ಇನ್ನೊಂದು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಬೇಕು. ಯಾಕಂದರೆ ಇದು ಒಂದು ವಿಜಯನಗರ ಜಿಲ್ಲೆನ ತುಂಬ ಒಂದು ಕೋಳಿ ಮಕ್ಕಳನ್ನ ಹೆಂಗೆ ಕಾವು ಕೊಟ್ಟು ಜಾಪಣೆ ಮಾಡಿ ಬೆಳೆಸುತ್ತೆ, ಅದೇ ರೀತಿ ಹೊಸಪೇಟೆನ ಅವ್ರು ಬೆಳೆಸಿರೋದು. ಸೊ ಹಂಗಾಗಿ ಅಂಥವ್ರು ಇವತ್ತು ನಮಗೆ ಈ ಒಂದು ಹೊಸಪೇಟೆಗೆ ಬೇಕು. ಅವ್ರು ಮತ್ತೆ ಹೊರಗೆ ಬರಬೇಕನ್ನೋದು ನಮ್ಮೊಂದು ಆಶೆ. ಇದಾಗಿತ್ತು ವೀಕ್ಷಕರೇ ಚಿತ್ರಕೇರಿಯ ದೈವಸ್ಥರ ಮಾತು, ಇಲ್ಲಿರ್ತಕ್ಕಂಥ ಯುವಕರ ಮಾತು. ಅವರು ಹೇಳ್ತಾ ಇರಬೇಕಾದ್ರೆ ಒಂದು ಮಾತನ್ನು ಭಾಳಷ್ಟು ಒಂದು ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು. ಊರಿಗೊಬ್ಬ ಯಜಮಾನ ಇರಬೇಕು, ಒಂದು ಅರಮನೆ ಅಥವಾ ಸಾಮ್ರಾಜ್ಯ ಅಂತಂದಿದ್ರೆ ಒಬ್ಬ ರಾಜನ ಇರಬೇಕು. ಒಂದು ಆಲದ ಮರದಂತೆ ನಮಗೆ ಕಾವಲು ಕಾಯ್ತಕ್ಕಂಥ ಒಂದು ಅಗೋಚರ ಶಕ್ತಿ ಇರಬೇಕು. ಆ ಶಕ್ತಿ ಇಲ್ಲದ ವಿಜಯನಗರ ಈಗ ಅನಾಥವಾಗಿದೆ, ಅಭಿವೃದ್ಧಿ ಕುಂಠಿತವಾಗಿದೆ. ಮಗುವಿನಂತೆ ಬೆಳೆಸಿರ್ತಕ್ಕಂಥ ಹೊಸಪೇಟೆ ವಿಜಯನಗರ ಒಂದು ಮಗುವಿನಂತಿರ್ತಕ್ಕಂಥ ಆ ಒಂದು ಮಗುವನ್ನು ಪೋಷಣೆ ಮಾಡಲಿಕ್ಕೆ ಸರಿಯಾದ ಪೋಷಕನಿಲ್ಲದಂತಾಗಿದೆ. ಹಾಗಾಗಿ ಅದರ ಬೆಳವಣಿಗೆ ಕುಂಠಿತ ಆಗಿದೆ. ಹೊಸಪೇಟೆ ಮತ್ತೆ 15 ವರ್ಷಗಳ ಹಿಂದೆ ಹೋಗಬಾರ್ದು. ಅಭಿವೃದ್ಧಿಯ ಒಂದು ಪಥದತ್ತ ಸಾಗಿದಂಥ ಹೊಸಪೇಟೆಯನ್ನು ಮತ್ತೆ ಆನಂದ್ ಸಿಂಗ್ರವರು ಮತ್ತು ಅವರ ಪುತ್ರ ಇರ್ತಂಥ ಸಿದ್ಧಾರ್ಥ ಸಿಂಗ್ರವರ ಅವರು ಆಡಳಿತ ಚುಕ್ಕಾಣಿ ಇಡೋ ಮೂಲಕ ಮತ್ತೊಮ್ಮೆ ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ಹೊಸಪೇಟೆ ಏನು ಹೆಸರು ಮಾಡಿತ್ತೋ ಅದರ ಹೆಸರಿಗೆ ತಕ್ಕಂತೆ ವಿರುದ್ಧವಾಗಿ ಹೋಗ್ತಕ್ಕಂಥ ಎಲ್ಲ ಕೆಲಸ ಇರ್ತಾವಂತ ಒಂದು ಮಾತನ್ನು ಹೇಳಿದರೆ, ಅದ್ರ ಜೊತೆಗೆ ಚಿತ್ರಕೇರಿಗೆ ಆನಂದ್ ಸಿಂಗ್ರವರು ತಾಯಮ್ಮನ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ ಧನ ಸಹಾಯವನ್ನು ಮಾಡಿರ್ತಕ್ಕಂಥ ವಿಚಾರವನ್ನು ಇಲ್ಲಿಯ ಮುಖಂಡರು ಎಣಿಸ್ತಾರೆ. ಅದರ ಜೊತೆಗೆ 9 kg ಬೆಳ್ಳಿಯನ್ನು ನೀಡಿರ್ತಕ್ಕಂಥ ಒಂದು ಆನಂದ್ ಸಿಂಗ್ರವರು ಈ ಭಾಗದಲ್ಲಿ ನೀಡ್ತಾರೆ, ಚಿತ್ರಕೇರಿಗೆ ನೀಡ್ತಾರೆ. ಆ ಒಂದು ಬೆಳ್ಳಿಯಿಂದ ಮಾತೆ ಅಂದರೆ ದೇವಸ್ಥಾನದ ಪ್ರಭಾವಳಿ ಮಾಡ್ತಕ್ಕಂಥದ್ದು ಇತರೆ ಒಂದು ಮೂರ್ತಿಗಳನ್ನು ಮಾಡಲಿಕ್ಕೆ ಆ ಒಂದು ಬೆಳ್ಳಿಯನ್ನು ಉಪಯೋಗಿಸಿದ್ದಾರೆ. ಇದರ ಜೊತೆಗೆ ಒಂದು ಶತಮಾನದ ಇತಿಹಾಸ ಇರುವಂತಹ ಚಿತ್ರಕೇರಿ ಗರಡಿ ಮನೆಗೆ ಆಧುನಿಕ ಟಚ್ಚನ್ನು ಕೊಟ್ಟು
ಸರಿಸುಮಾರು 75 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆಧುನಿಕ ಹೈಟೆಕ್ ತಂತ್ರಜ್ಞಾನವುಳ್ಳ ಗರಡಿ ಮನೆಯನ್ನ ನಿರ್ಮಿಸಿಕೊಡೋದ್ರ ಮೂಲಕ ಚಿತ್ರಕೇರಿ ಅಂದರೆ ಕೇರಿ ಭಾಗದಲ್ಲಿರ್ತಕ್ಕಂಥ ಆ ಗರಡಿ ಮನೆಯ ಸಂಸ್ಕೃತಿ ಸಂಪ್ರದಾಯ ಮತ್ತು ಅದರ ಮಹತ್ವವನ್ನು ಕೂಡ ಆನಂದ್ ಸಿಂಗ್ ರವರು ಉಳಿಸಿದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಆಧುನಿಕ ಹೊಸಪೇಟೆಯ ನಿರ್ಮಾತೃ ಆನಂದ್ ಸಿಂಗ್ ರವರು, ವಿಜಯನಗರ ಜಿಲ್ಲೆಯ ಜನಕ ಆನಂದ್ ಸಿಂಗ್ ರವರು. ಅಂತಹ ವ್ಯಕ್ತಿಗಳು ರಾಜಕಾರಣದಲ್ಲಿ ಇರಬೇಕು. ಅಂತ ರಾಜಕಾರಣಗಳಿದ್ದಾಗ ಜನ ಕೂಡ ಎಚ್ಚೆತ್ಕೊಳ್ತಾರೆ, ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ತಾರೆ. ಜೊತೆಗೆ ಹೊಸಪೇಟೆಯ ಅಭಿವೃದ್ಧಿ ಕೂಡ ಸುಭಿಕ್ಷವಾಗಿ ಆಗ್ತದೆ. ಆದಷ್ಟು ಬೇಗ ಆನಂದ್ ಸಿಂಗ್ ರವರು ತಮ್ಮ ಸಕ್ರಿಯ ಚಟುವಟಿಕೆಗಳಿಗೆ ಮರಳಲಿ, ಅವರ ಪುತ್ರನಿಗೆ ತಮ್ಮ ಅನುಭವವನ್ನು ಧಾರೆ ಏರುವುದರ ಮೂಲಕ ಹೊಸಪೇಟೆ ಅಭಿವೃದ್ಧಿಗೆ ಅವ್ರದೇ ಆಗಿರ್ತಕ್ಕಂಥ ಕೊಡುಗೆ ನೀಡಲಿ. ಹೊಸಪೇಟೆ ನೀವಿಲ್ಲದೆ ಅನಾಥವಾಗಿದೆ, ಬೇಗ ಬನ್ನಿ ಆನಂದ್ ಸಿಂಗ್ ರವರೇ ಅಂತಕ್ಕಂಥ ಮಾತನ್ನ ಚಿತ್ರಕೇರಿಯ ಎಲ್ಲ ಮುಖಂಡರು ಹೇಳಿದ್ದಾರೆ. ಆ ಚಿತ್ರಕೇರಿಯ ಎಲ್ಲ ಮುಖಂಡರುಗಳಿಗೆ, ಈ ಭಾಗದ ಯುವಕರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯ ಪೂರ್ವಕ ನಮನವನ್ನು ಸಲ್ಲಿಸಿದೆ. ಧನ್ಯವಾದಗಳನ್ನ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆನಂದ್ ಸಿಂಗ್ ಸರ್. ವಿಜಯನಗರ